ಬಡ ಬ್ರಾಹ್ಮಣ ಉದ್ಯೋಗಿಗಳಿಗೆ ಸರ್ಕಾರದಿಂದ ಸಹಾಯಧನ. ಬ್ರಾಹ್ಮಣ ಸಮುದಾಯದ ಬಡ ಹಾಗೂ ಅರ್ಹ ಉದ್ಯಮಿದಾರರು ನೇಕಾರರಾಗಿರಬಹುದು, ಹಸು ಸಾಕಾಣಿಕೆ, ಹೀಗೆ ಹಲವು ಉದ್ಯಮಿಗಳಿಗೆ ಆಗಸ್ಟ್ 31ರೊಳಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಇರುವುದರಿಂದ ಸರ್ಕಾರದ ಯೋಜನೆಯನ್ನು ನಮ್ಮ ಸಮುದಾಯದ ಜನ ಪಡೆದುಕೊಳ್ಳಬೇಕು ಎಂದು ಗುರುಣ್ಣ ಬಳಗಾನೂರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ ಕುಲಕರ್ಣಿ, ಶ್ರೀನಿವಾಸ ಹುಯಿಲಗೋಳ, ಅನಿಲ ತೆಂಬದಮನಿ ಮುಂತಾದವರು ಉಪಸ್ಥಿತರಿದ್ದರು. ಕಳೆದ ವರ್ಷ ಅರ್ಜಿ ಆಹ್ವಾನ ಮಾಡಿದಾಗ ಗದಗ ಜಿಲ್ಲೆಯಿಂದ 70 ಅರ್ಹ ಫಲಾನುಭವಿಗಳು ಅರ್ಜಿ ಹಾಕಿದ್ರು. ಆ 70 ಫಲಾನುಭವಿಗಳಿಗೆ ಅರ್ಜಿ ಮಂಜೂರಾಗಿ ತಲಾ 2 ಲಕ್ಷ ರೂಪಾಯಿದಂತೆ ಸಾಲವನ್ನು ಕಳೆದ ವರ್ಷ ನಾವಿಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕೊಟ್ಟಿದ್ವಿ. ಈ ವರ್ಷ ಮತ್ತೆ 26-27ನೇ ಸಾಲಿನ ಅರ್ಜಿಯನ್ನ ಆಹ್ವಾನ ಮಾಡ್ಯಾರ. ಇದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 31/8/2026ರವರೆಗೆ 26-27ನೇ ಸಾಲಿನ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಗೆ ಅರ್ಜಿ ಹಾಕಲಿಕ್ಕೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಈ ಒಂದು ಯೋಜನೆ ಒಳಗ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ ಅಂದ್ರೆ ಕೇಟರಿಂಗ್ ಬಿಸ್ನೆಸ್ ಮಾಡೋರು, ಟೈಲರಿಂಗ್, ಟ್ಯಾಕ್ಸಿ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹಸು ಸಾಕಾಣಿಕೆ ಅಂತ ಯೋಜನೆಗಳು ಸಹಿತ ಇದ್ರೊಳಗ ಅರ್ಜಿ ಹಾಕ್ಲಿಕ್ಕೆ ಬರ್ತಾವು. ಒಂದು ಕಂಡೀಷನ್ ಅಂದ್ರೆ ಅರ್ಜಿದಾರರು 18ರಿಂದ 65 ವರ್ಷದ ಒಳಗಿರ್ಬೇಕು. ಆಮೇಲೆ ತಹಸೀಲ್ದಾರ್ರಿಂದ, ತಾಲೂಕಾ ತಹಸೀಲ್ದಾರ್ರಿಂದ ಪಡೆದಂತ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಹೊಂದಿರ್ಬೇಕು. ಅವರು ಈ ಅರ್ಜಿಯನ್ನು ಹಾಕ್ಲಿಕ್ಕೆ ಅರ್ಹರಾಗ್ತಾರೆ. ಅದಕ್ಕೆ ತಮ್ಮ ಮುಖಾಂತರ ನಾನು ಏನು ಒಂದು ಮನವಿ ಮಾಡ್ತೀನಿ ಅಂದ್ರೆ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ನಾನು ನಿರ್ದೇಶಕನಾಗಿರೋದ್ರಿಂದ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಅರ್ಹ ಬ್ರಾಹ್ಮಣ ಫಲಾನುಭವಿಗಳು ದಯವಿಟ್ಟು ಅಭಿವೃದ್ಧಿ ಮಂಡಳಿಗೆ ಬಜೆಟ್ನೊಳಗ 25 ಕೋಟಿ ರೂಪಾಯಿ 25-26ರ ಬಜೆಟ್ನೊಳಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು 25 ಕೋಟಿ ರೂಪಾಯಿ ಒಂದು ಬಜೆಟ್ ಅಲೋಕೇಶನ್ ಮಾಡಿದ್ರು. ಅದರೊಳಗ 20 ಕೋಟಿ ರೂಪಾಯಿ ರಿಲೀಸ್ ಆಗಿ 25-26 ಇಸ್ವಿ ಒಳಗ 20 ಕೋಟಿ ರೂಪಾಯಿ ರಿಲೀಸ್ ಆಗಿ ವಿವಿಧ ಯೋಜನೆಗಳೊಳಗ ಬ್ರಾಹ್ಮಣ ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಸಾಲ ಸೌಲಭ್ಯವನ್ನ ಕೊಟ್ಟಿವಿ. ಇದಲ್ಲದೆ ಇನ್ನೂ ಅನೇಕ ಯೋಜನೆಗಳು ನಮ್ಮ ಅಭಿವೃದ್ಧಿ ಮಂಡಳಿ ಒಳಗ ಅವ. ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಅವರು ಇನ್ನೂ ಅರ್ಜಿ ಆಹ್ವಾನ ಮಾಡಿಲ್ಲ. SSLC ಮತ್ತು PUC ಒಳಗ ಹೆಚ್ಚಿನ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂತ ಒಂದು ಯೋಜನೆ ಇದೆ. ಇದಲ್ಲದೆ ಪ್ರತಿಭಾ ಪುರಸ್ಕಾರ ಯಾರು ಪ್ರೊಫೆಷನಲ್ ಕಾಲೇಜ್, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಅಲ್ಲಿ ಓದ್ತಾ ಇರ್ಬೋದು, ಮೆರಿಟ್ ಮೇಲೆ ಸೀಟ್ ಸಿಕ್ಕವರು, EWS ಸರ್ಟಿಫಿಕೇಟ್ ಹೊಂದಿದವರು, ಅವರಿಗೆ ಪ್ರತಿ ವರ್ಷ ಅವರಿಗೆ ಸ್ಕಾಲರ್ಶಿಪ್ 1 ಲಕ್ಷ ರೂಪಾಯಿದಷ್ಟು ಸ್ಕಾಲರ್ಶಿಪ್ ಕೊಡುವಂತ ಯೋಜನೆಯನ್ನು ಸಹಿತ ನಮ್ಮ ಅಭಿವೃದ್ಧಿ ಮಂಡಳಿ ಒಳಗ ಮಾಡ್ತೀವಿ. ಇದಲ್ಲದೆ ಚಾಣಕ್ಯ ಆಡಳಿತ ತರಬೇತಿ ಶಿಷ್ಯವೇತನ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ UPSC, KPSC ಎಕ್ಸಾಮ್ಸ್ ಏನು ಅಪಿಯರ್ ಆಗೋರು ಇರ್ತಾರೆ, ಎಸ್ಪೆಷಲಿ UPSC, IAS, IPS, IRS ಇಂಥ ಪರೀಕ್ಷೆಗಳಿಗೆ ನೋಂದಾಯಿತ ಸಂಸ್ಥೆಗಳೊಳಗ ತರಬೇತಿ ಪಡೆಯಲಿಕ್ಕಂತ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವರಿಗೂ ಸಹಿತ ವಾರ್ಷಿಕ 1 ಲಕ್ಷ ರೂಪಾಯಿ ಶಿಷ್ಯ ವೇತನವನ್ನು ಕೊಡುವಂತ ಯೋಜನೆ ನಮ್ಮ ಅಭಿವೃದ್ಧಿ ಮಂಡಳಿಯಿಂದ ನಡೆದಿದೆ. 25-26ರಲ್ಲಿ ನಾವೇನು ಗುರಿಯನ್ನ ಹಾಕಿಕೊಂಡಿದ್ವಿ ಎಲ್ಲ ಯೋಜನೆಗಳು ಆ ಗುರಿಯನ್ನ 100ಕ್ಕೆ 100 ಮುಟ್ಟಿ ಎಲ್ಲ ಆರ್ಥಿಕವಾಗಿ ಹಿಂದುಳಿದಂತ ಬ್ರಾಹ್ಮಣ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ನಾವು ಮತ್ತೆ ಈ ಬಜೆಟ್ನೊಳಗೆ ನಮಗ ಮತ್ತೆ ಇತ್ತೀಚೆಗೆ
ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಭಿವೃದ್ಧಿ ಮಂಡಳಿಗೆ ಕನಿಷ್ಠ ನೀವು ಇನ್ನೂ ಒಂದು 100 ಕೋಟಿ ರೂಪಾಯಿ ನಮಗೆ ಅನುದಾನವನ್ನು ಕೊಡಬೇಕು ಈ ವರ್ಷ ಅಂತೇಳಿ ನಾವು ಅವರನ್ನ ಮನವಿ ಮಾಡ್ಕೊಂಡಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾನು ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿರೋದು ಕೂಡ ಈ ವರ್ಷ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತಂದು ಯಾವ ಶ್ರೀಮಂತಸ್ಥ ಬ್ರಾಹ್ಮಣರು ಎಲ್ಲರಿಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಇನ್ನೂ ಅನೇಕ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಬ್ರಾಹ್ಮಣ ಅಭ್ಯರ್ಥಿಗಳಿಗೆ ಬ್ರಾಹ್ಮಣರಿಗೆ ನೆರವಾಗಬೇಕು ಅಂತ ಹೇಳಿ ನಾವು ವಿಚಾರವನ್ನು ಮಾಡೀವಿ. ಈ ಒಂದು ಏನು ಗದಗ ಜಿಲ್ಲೆ ಇರ್ಬೋದು ಅಥವಾ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮ್ಮ ಪತ್ರಿಕೆಯ ಮುಖಾಂತರ ಈ ಒಂದು ಏನು ಇವತ್ತು ಪತ್ರಿಕಾಗೋಷ್ಠಿಯಿಂದ ಈ ಸುದ್ದಿಯನ್ನು ದಯವಿಟ್ಟು ಪ್ರಕಟಣೆ ಮಾಡಿ ಬ್ರಾಹ್ಮಣ ಅಭ್ಯರ್ಥಿಗಳಿಗೆ ಬಡವರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಕೂಡ ಎಲ್ಲ ಮಾಧ್ಯಮದ ಮಿತ್ರರು ಮಾಡಬೇಕು ಅಂತ ಹೇಳಿ ತಮ್ಮನ್ನು ವಿನಂತಿ ಮಾಡಿಕೊಂಡು